ಬೀಡಾಡಿ ದನಗಳ ಕಡಿವಾಣಕ್ಕೆ ಕಾರ್ಯಾಚರಣೆಗೆ ಇಳಿದ ಎಸ್ಪಿ. ದನಗಳನ್ನು ಅರೆಸ್ಟ್ ಮಾಡಲು ಖುದ್ದು ರೋಡಿಗಿಳಿದಿದ್ದಾರೆ ಎಸ್ಪಿ ವಿಕ್ರಮ್ ಅಮಟೆ ಮತ್ತು ಅವರ ತಂಡ. ಹೌದು, ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಪೊಲೀಸರಿಂದ ರಸ್ತೆಯಲ್ಲಿ ಓಡಾಡುತ್ತಿದ್ದ ಬೀಡಾಡಿ ದನಗಳ ಹಿಡಿಯೋ ಕಾರ್ಯಾಚರಣೆ ನಡೆದಿದೆ. ಚಿಕ್ಕಮಗಳೂರು ನಗರದ ರಸ್ತೆಗಳಲ್ಲಿ ದನಗಳು ಹಗಲಿನಲ್ಲಿ ಓಡಾಟ ಮತ್ತು ರಾತ್ರಿ ವೇಳೆ ರಸ್ತೆಗಳಲ್ಲಿ ಜಾಂಡ ಹೂಡಿ ಮಲಗುತ್ತಿದ್ದವು. ಇದರಿಂದ ಸಾಕಷ್ಟು ವಾಹನಗಳ ಅಪಘಾತಗಳು ಸಂಭವಿಸುತ್ತಿದ್ದವು. ಇಂತಹ ಬೀಡಾಡಿ ದನಗಳನ್ನು ಹಿಡಿಯಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ನೇತೃತ್ವದ ತಂಡ ಚಿಕ್ಕಮಗಳೂರು ನಗರದ ಎಐಟಿ ಸರ್ಕಲ್, ಕೆಎಂ ರಸ್ತೆ, ತರೀಕೆರೆ ರಸ್ತೆ ಹಾಗೂ ಇನ್ನಿತರ ರಸ್ತೆಗಳಲ್ಲಿ ಕಾರ್ಯಾಚರಣೆ ನಡೆಸಿ ದನಗಳನ್ನು ಹಿಡಿದು ಗೋಶಾಲೆಗೆ ಬಿಟ್ಟಿದ್ದಾರೆ. ಇತ್ತೀಚೆಗೆ ರಸ್ತೆಯಲ್ಲಿ ಹಸು ಅಡ್ಡ ಬಂದ ಕಾರಣ ಇಬ್ಬರ ಸಾವಾಗಿತ್ತು. ಅಲ್ಲದೆ ವಾಹನ ಸವಾರರು ಕೂಡ ಅಪಘಾತಕ್ಕೀಡಾಗಿದ್ದರು. ಜೊತೆಗೆ ಅನೇಕ ಬೈಕ್ ಸವಾರರು ಬಿದ್ದು ಗಾಯಗೊಂಡಿದ್ದರು. ಇದನ್ನು ಗಮನಿಸಿದ ಪೊಲೀಸರು ಮತ್ತು ಅಗ್ನಿಶಾಮಕ ದಳ, ಪಶುಸಂಗೋಪನೆ ಇಲಾಖೆ, ನಗರಸಭೆ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ನಡೆಸಿ ಹಸುಗಳನ್ನು ಹಿಡಿದು ಗೋಶಾಲೆಗೆ ಬಿಟ್ಟಿದ್ದಾರೆ. ಗೋಶಾಲೆಯಲ್ಲಿ ಇರುವ ಹಸುಗಳನ್ನು ಬಿಡಿಸಿಕೊಂಡು ಹೋಗಬೇಕಾದರೆ ದಂಡ ಕಟ್ಟಿ ಬಿಡಿಸಿಕೊಂಡು ಹೋಗಿ ಎಂದು ಗೋ ಮಾಲೀಕರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಸೂಚನೆ ನೀಡಿದ್ದಾರೆ. ಜೊತೆಗೆ ಇನ್ನೊಂದು ಬಾರಿ ರಸ್ತೆಗೆ ದನಗಳನ್ನು ಬಿಟ್ಟರೆ ಮಾಲೀಕರ ಮೇಲೆ ಕೇಸ್ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಹೇಳಬೇಕಾದ್ರೆ ನಾವು ಚಿಕ್ಕಮಗಳೂರು ನಗರದಲ್ಲಿ ಪ್ರಥಮವಾಗಿ ಈಗ ಎಲ್ಲ ಇಲಾಖೆಯವರು ಸೇರಿ ಪೊಲೀಸ್ ಇಲಾಖೆ, ಮುನ್ಸಿಪಾಲಿಟಿ ಕಮಿಷನರ್ ಅವರಿದ್ದಾರೆ, SPC ಅವರಿದ್ದಾರೆ, ಫೈರ್ ಬ್ರಿಗೇಡ್ ಅವರಿದ್ದಾರೆ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಬಂದಿದ್ದಾರೆ, ಮತ್ತೆ ಬೇರೆ ಸಂಘ ಸಂಸ್ಥೆಗಳಿದ್ದಾರೆ. ನಾವೆಲ್ಲ ಸೇರಿಬಿಟ್ಟು ಒಂದು ವಿಶೇಷ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂದ್ರೆ ಈ ಸ್ಟ್ರೇ ಕ್ಯಾಟಲ್ಗಳು ಏನಿದಾವೆ, ನನಗೆ ಹಸುಗಳು, ಕರುಗಳು, ಎಮ್ಮೆಗಳು ಇವೆಲ್ಲ ರೋಡಿಗೆ ಬಂದ್ಬಿಟ್ಟು ಇತ್ತೀಚೆಗೆ ರೋಡಿಗೆ ಬಹಳ ಪಬ್ಲಿಕ್ ಇನ್ಕನ್ವೀನಿಯನ್ಸ್ ಆಗ್ತಾ ಇದೆ, ಅಡಚಣೆ ಆಗ್ತಾ ಇದೆ, ಮತ್ತೆ ಸುಮಾರು ಆಕ್ಸಿಡೆಂಟ್ಗಳಾಗ್ತಾ ಇದೆ. ನೈಟ್ ಹೊತ್ತು ಅವು ಎಲ್ಲಿದಾವೆ ಏನಂತ ಕಾಣಲ್ಲ, ಬೈಕ್ಗಳು ಅದಕ್ಕೆ ಟಚ್ ಆಗಿಬಿಟ್ಟು ಬೀಳೋದು, ಮತ್ತೆ 2 ಡೆತ್ಗಳು ನಮ್ಮ ಟೌನ್ ಲಿಮಿಟ್ಸ್ ಅಲ್ಲಿನೇ ಆಗಿರೋದ್ರಿಂದ ಸುಮಾರು ಸಾರ್ವಜನಿಕರಿಂದ ದೂರು ಕೇಳಿ ಬಂದಿದೆ. ಸಾರ್ವಜನಿಕರಿಂದ ಸುಮಾರು ದೂರುಗಳು ಕೇಳಿ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಸೊ ಅದಕ್ಕೆ ನಾವು ಕಮಿಷನರ್, ಮುನ್ಸಿಪಾಲಿಟಿ ಅವರಿಗೆ, SPC ಅವ್ರ ಜೊತೆ ನಾವು ಅನಿಮಲ್ ಹಸ್ಬೆಂಡ್ರಿ ನಾವು ಕೋಆರ್ಡಿನೇಟ್ ಮಾಡಿದಾಗ ಈ ತರ ಒಂದು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವೇನೆ ಫೀಲ್ಡಿಗೆ ಬಂದ್ಬಿಟ್ಟು ದನಗಳನ್ನ, ಹಸುಗಳನ್ನ, ಮತ್ತೆ ಏನು ಕರುಗಳನ್ನ ಯಾವ ರೋಡಿಗೆ ಇದಾವೆ, ಯಾರು ರೋಡಿಗೆ ಅಬ್ಸ್ಟ್ರಕ್ಟ್ ಮಾಡ್ತಾ ಇದಾವೆ, ಪಬ್ಲಿಕ್ ಇನ್ಕನ್ವೀನಿಯನ್ಸ್ ಮಾಡ್ತಾ ಇದಾವೆ ಅಂತವುಗಳನ್ನ ಸೀಸ್ ಮಾಡಿಬಿಟ್ಟು ಅವುಗಳನ್ನ ಗೋಶಾಲೆಗೆ ರವಾನಿಸ್ತಕ್ಕಂಥದ್ದು. ಮತ್ತೆ ಅಲ್ಲಿ ಅವರಿಗೆ ಗೋಶಾಲೆದವರೆಗೂ ಮಾತಾಡಿದೀವಿ ಮೇಂಟೈನ್ ಮಾಡ್ಲಿಕ್ಕೆ. ಅವರು ಅಲ್ಲೇ ಹೋದ್ಮೇಲೆ ಮತ್ತೆ ಅವುಗಳಿಗೆ ತೊಂದರೆ ಆಗಬಾರ್ದು, ಅದ್ರ ಮೇಂಟೆನೆನ್ಸ್ ನೋಡ್ಕೊಳ್ಳಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಸೊ ಇವತ್ತು ಈ ಕಾರ್ಯಾಚರಣೆ ಮಾಡ್ತಾ ಇದೀವಿ. AIT ಸರ್ಕಲ್ ಇಂದ ಇಲ್ಲಿವರೆಗೆ ಬಂದಿದ್ದೀವಿ, APM ಸರ್ ಬಂದಿದ್ದೀವಿ. ಈಗ ಒಂದು ಕರು, ಒಂದು ಹಸು, ಇನ್ನೊಂದು ಹಸು ಸಿಕ್ಕಿದೆ, ನಮ್ಗೆ 3 ಸಿಕ್ಕಿದೆ. ಸ್ವಲ್ಪ ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ವೆಟರ್ನರಿ ಡಾಕ್ಟರ್ಸ್ ಜೊತೆಗೆ ನಮ್ಮ ಫೈರ್ ಬ್ರಿಗೇಡ್ ದವರು ಬಹಳ ಅವರೇನೆ ರೋಪ್ ಎಲ್ಲ ತಂದ್ಬಿಟ್ಟು, ಮತ್ತೆ SPC ಅವರು ಸ್ವಲ್ಪ ಅವಕ್ಕೆ
ಸಮಾಧಾನ ಪಡಿಸಿ ಬಾಳೆಹಣ್ಣು ಕೊಟ್ಬಿಟ್ಟು 3 ಹಸುಗಳನ್ನ ಈಗ ಆಲ್ರೆಡಿ ನಾವು ಸೀಸ್ ಮಾಡಿದ್ದೀವಿ. ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಕೆಟಲ್ ಟ್ರೆಸ್ಪಾಸ್ ಆಕ್ಟ್ 1966 ಅಂತ ಒಂದು ಕಾನೂನು ಇದೆ. ಕರ್ನಾಟಕ ಕೆಟಲ್ ಟ್ರೆಸ್ಪಾಸ್ ಆಕ್ಟ್ 1966 ಸೆಕ್ಷನ್ 7, 8 ಮತ್ತೆ 9 ಅಡಿಯಲ್ಲಿ ಇದರಲ್ಲಿ ಪವರ್ ಇರತಕ್ಕಂಥದ್ದು ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಅವರಿಗೆ. ಯಾವ್ದು ಈ ತರ ರಸ್ತೆಯಲ್ಲಿ ಯಾವ್ದು ಈ ತರ ಅಡಚಣೆ ಉಂಟು ಮಾಡುತ್ತೆ, ಜನರಿಗೆ ತೊಂದರೆ ಆಗುತ್ತೆ ಅಂತ ಹಸುಗಳನ್ನ ಕರುಗಳನ್ನ ಸೀಸ್ ಮಾಡ್ತಕ್ಕಂಥ ಪವರ್ಸ್ ಅವ್ರಿಗಿದೆ. ಅವ್ರಿಗೆ ನಾವು ಅಸಿಸ್ಟ್ ಮಾಡ್ತಾ ಇದ್ದೀವಿ. ಈಗ ಸೀಸ್ ಮಾಡಿರ್ತಕ್ಕಂಥ ಹಸುವನ್ನ ನಾವು ಗೋಶಾಲೆಗೆ ತಗೊಂಡೋಗಿದ್ದೀವಿ. ಅಲ್ಲಿ ನಾವು ಅವುಗಳನ್ನ ಇಡ್ತೇವಿ. ಈಗ ಯಾರು ಓನರ್ಸ್ ಯಾರಿದ್ದಾರೆ ಅವರು ಬಂದ್ಬಿಟ್ಟು ಅಲ್ಲಿ ಈ ತರ ಮತ್ತೆ ಅವರು ರೋಡಿಗೆ ಬಿಡಲ್ಲ, ತಮ್ಮ ಹಸುಗಳನ್ನ ತಮ್ಮ ಕರುಗಳನ್ನ ತಾವು ಕೇರ್ ತಗೋತಾರೆ ಅಂತೇಳಿ ಅವರಲ್ಲೆಲ್ಲ ಬರವಣಿಗೆಯಲ್ಲಿ ಬರ್ಕೊಟ್ಟು ಮತ್ತೆ ಕಮಿಷನರ್ ಅವ್ರು ಏನ್ ಫೈನ್ ಹಾಕ್ತಾರೆ ಆ ಫೈನ್ ಅನ್ನ ತುಂಬಿ ಅವರು ಅದನ್ನ ಬಿಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಇದೇ ತರ ಆದ್ರೆ ನಾವು ನೋಟ್ ಮಾಡ್ಕೋತೀವಿ. 2ನೇ ಸಾರಿ ಅವ್ರದೇ ಹಸು ಅವ್ರದೇ ಕರು ಏನಾದ್ರು ಸಿಕ್ಕರೆ ಸೊ ಅವ್ರ ಮೇಲೆ FIR ಅನ್ನು ನಾವು ರಿಜಿಸ್ಟರ್ ಮಾಡ್ತೀವಿ. ಪಬ್ಲಿಕ್ ಇನ್ಕನ್ವೀನಿಯನ್ಸ್ ಆಗ್ತಾ ಇದೆ ಅಂತೇಳಿ ಮತ್ತೆ ಹಸುನ ಪರ್ಮನೆಂಟ್ ಆಗಿ ಸೀಸ್ ಮಾಡ್ತಕ್ಕಂಥ ಕೆಲಸನೂ ಮಾಡ್ತೀವಿ. ಮೊದಲನೇದಾಗಿ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ನಳಿನಾಧಿಕಾರಿಯವರಿಗೆ ನಗರದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ನಾವು ಸಾಮಾನ್ಯ ಗೋಶಾಲೆಯನ್ನವ್ರಿಗೆ ದನಗಳನ್ನ ಹಿಡಿದು ಗೋಶಾಲೆಗೆ ಸಾಗಿಸಬೇಕು ಅನ್ನೋ ದೃಷ್ಟಿಯಿಂದ ಟೆಂಡರ್ ಕರೆದು ಅವ್ರಿಗೆ ಕಾರ್ಯಾದೇಶನ ನೀಡಿದ್ದೀವಿ. ದನ ಹಿಡಿಲಿಕ್ಕೆ ಅವ್ರ ಹತ್ರ ಅನುಭವ ಇಲ್ಲದ ಕೊರತೆ ಇರೋದ್ರಿಂದ ಸ್ವಲ್ಪ ತಡ ಆಯಿತು. ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ನಾಳೆ ಕಾರ್ಯಾಚರಣೆ ಮಾಡೋದಂತ ನಮ್ಮ ಚರ್ಚೆ ಮಾಡಿದ ಸಂದರ್ಭದಲ್ಲಿ ನಗರಸಭೆಯಿಂದ ಬೇಕಾದ ಎಲ್ಲ ಸಹಕಾರನ ಕೊಡ್ತೀವಿ ಅಂತ ಫೈರ್ ಬ್ರಿಗೇಡ್ ಹೇಳಿ ಇದನ್ನ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ. ಸಾರ್ವಜನಿಕರಿಗೆ ನಾವು ಪ್ರತಿದಿನ ಅವೇರ್ನೆಸ್ ಮಾಡ್ತಾ ಇದೀವಿ. ನಮ್ಮ ಆಟೋ ಡಿಪೋಗಳ ಮೂಲಕ ಪ್ರಚಾರ ಮಾಡ್ತಾ ಇದೀವಿ. ಪತ್ರಿಕೆಗಳಲ್ಲಿ ಹೇಳ್ತಾ ಇದೀವಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ನಿಮ್ ದನಕರುಗಳನ್ನ ನಿಮ್ಮ ಸ್ವಂತ ಜಾಗದಲ್ಲಿ ಸಾಕೊಂಡು ಮನೆಯಲ್ಲಿ ಕಟ್ಕೊಂಡು ಸಾಕಿ ಅಂತ ಹೇಳ್ತಿದೀವಿ. ಆದ್ರೂ ನಮ್ಮ ಕರೆಗೆ ಅವರು ಸ್ಪಂದಿಸ್ತಿಲ್ಲ. ಇವತ್ತು ನಾವು ಮಾಡ್ತಿರೋ ಕಾರ್ಯಾಚರಣೆ ಅವರಿಗೆ ಎಚ್ಚರಿಕೆಯ ಜೊತೆಗೆ ನಾಳೆಯಿಂದ ಕಂಪಲ್ಸರಿ ಯಾರು ಹೊರಭಾಗಕ್ಕೆ ಹಗ್ಗ ಕಟ್ಟಿ ಹಿಡ್ಕೊಂಡು ಮೇಯಿಸ್ಕೊಂಡು ಅವ್ರು ಮನೆ ಕರ್ಕೊಂಡು ಹೋಗ್ಬೇಕು. ಬೀದಿಯಲ್ಲಿ ಬಿಟ್ಟಿದ್ಕೊಂಡು ಬಂದ್ರಲ್ಲಿ ಖಂಡಿತವಾಗಿ ಹೆಚ್ಚಿನ ಕ್ರಮ ಕೈಗೊಳ್ತೀವಿ. ಜನಗಳನ್ನ ಸೀಸ್ ಮಾಡೋದ್ರ ಜೊತೆಗೆ ಮೊದಲನೇದಾಗಿ ಇವತ್ತು ದಂಡ ಹಾಕ್ತಿದೀವಿ. ನಾಳೆಯಿಂದ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ಲಿಕ್ಕೆ ನಮಗೆ ಪವರ್ ಇದೆ. ಜೊತೆಗೆ 1,000 ದಿಂದ 50,000 ತನಕ ದಂಡ ಹಾಕಲಿಕ್ಕೆ ಅವಕಾಶ ಇದೆ. ಆ ದಂಡ ಹಾಕೋದ್ರ ಜೊತೆಗೆ ಕ್ರಿಮಿನಲ್ ಕೇಸ್ ಖಂಡಿತ ಮಾಡ್ತೀವಿ. ದಯವಿಟ್ಟು ನಮ್ಮ ಅಕ್ಕಪಕ್ಕದಲ್ಲಿ ಗ್ರಾಮಸ್ಥರುಗಳೇ ಇಲ್ಲಿ ಹೆಚ್ಚು ಜನಗಳನ್ನ ಬಿಡ್ತಾ ಇರೋದ್ರಿಂದ ಅವ್ರ ವಿನಂತಿ ಮಾಡ್ತಿದೀವಿ, ಇವತ್ತಿಂದ ರೋಡ್ಗೆ ಯಾರು ಬಿಡಬಾರ್ದು. ಬಿಟ್ರೆ ಯಾವ ಸಂದರ್ಭದಲ್ಲಿ ಇಟ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ಗೋಶಾಲೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಬೇಕಾದಂತ ಎಲ್ಲ ಮತ್ತೆ ನಾನು SP ಸಾಹೇಬ್ ಹೇಳ್ದಂಗೆ ಖಂಡಿತ ಇಲ್ಲಿ 2 ದನ ಸಿಕ್ಕಿದ್ರೆ ಮನೇಲಿ 20 ಇದ್ರೆ ಅಷ್ಟನ್ನು ಸಹ ಸೀಸ್ ಮಾಡೋಂತ ಕೆಲಸ ಮಾಡಿ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತೀವಿ. ಬೀದಿಲಿರೋ ದನಗಳನ್ನ ರೋಡಲ್ಲಿ ಬಿಟ್ಟಿರೋ ದನಗಳನ್ನ ನಾವು ಇದೇ ರೋಡಲ್ಲಿ ದಿನ ಓಡಾಡ್ತೀವಿ. 3-4 ಗುಂಪುಗಳು ಡಿವೈಡರ್ಗಳ ಮೇಲೆ ಮಲಗಿರ್ತವೆ. ಅದು ಆಕ್ಸಿಡೆಂಟ್ಸ್ ಆಗ್ತದೆ. ಎಸ್ಪೆಷಲಿ ಸಾಯಂಕಾಲ ಆದ್ಮೇಲೆ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ. ನಮ್ಗೆ ಕಾಲ್ ಬರುತ್ತೆ, ನಾವು ಹೋಗಿ ಆಕ್ಸಿಡೆಂಟ್ಸ್ ಆಗಿದ್ದನಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಗೋಶಾಲೆಗೆ ಶಿಫ್ಟ್ ಮಾಡೋದು, ಶೆಲ್ಟರ್ ಶಿಫ್ಟ್ ಮಾಡೋದು ಎಲ್ಲ ಮಾಡ್ತೀವಿ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ಆಕ್ಸಿಡೆಂಟ್ಸ್ ಆದಾಗ ಓನರ್ಗಳು ಕರೆದ್ರೆ ಅದನ್ನ ಅವರು ತಗೊಳ್ಳಲ್ಲ, ರಿಜೆಕ್ಟ್ ಮಾಡ್ತಾರೆ, ಇಲ್ಲ ಸ್ಲಾಟರ್ ಹೌಸ್ಗೆ ಕಳಿಸ್ತಾರೆ. ಸೊ ಈ ಪ್ರಾಬ್ಲಮ್ ಇರೋದ್ರಿಂದ ನಾವೇ ಅದನ್ನ ರೆಸ್ಕ್ಯೂ ಮಾಡಿ ಗೋಶಾಲೆಗಳಿಗೆ ಬಿಡ್ತೀವಿ. ಈ ಪ್ರಾಬ್ಲಮ್ ಪದೇ ಪದೇ ನಡೀತಾ ಇರೋದ್ರಿಂದ ನಾವು ಹೇಳಿದ್ವಿ, ಬಿಡಬೇಡಿ, ಇದರಲ್ಲಿ ಹೈವೇನಲ್ಲೆಲ್ಲ ಬಿಡಬೇಡಿ, ಮನೇಲಿ ಕಟ್ಕೊಳ್ಳಿ, ಇಲ್ಲ ಬೀಕ್ನಳ್ಳಿನಲ್ಲಿ ಇದಿದೆ ಗೋಮಾಳ ಇದೆ, ಗೋಮಾಳಕ್ಕೆ ಬಿಟ್ಕೊಳ್ಳಿ ಅಂತ ಹೇಳ್ತೀವಿ. ಆದ್ರೆ ಅವ್ರು ಕೇಳಲ್ಲ. ಬೆಳಿಗ್ಗೆ ಬಿಡ್ತಾರೆ, ಸಾಯಂಕಾಲ ಮನೆಗೆ ಹೋಗುವಷ್ಟು ಜನ ಹೋಗ್ತಾರೆ, ಮಲಗುವಷ್ಟು ಜನ ಮಲಗ್ತಾರೆ. ಆಕ್ಸಿಡೆಂಟ್ಸ್ ಸಿಕ್ಕಾಬಿಲ್ಲ ಆಗುತ್ತೆ. ಫೈರ್ ಬ್ರಿಗೇಡಿಂಗ್ ಪಾಪ ಬಂದು ಹೆಲ್ಪ್ ಮಾಡ್ತಾರೆ ಸಜ್ಜೆ ಮಾಡಿ. ಸೊ ಇದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತೊಂದು ಅಲರ್ಟ್ ಅವ್ರಿಗೆಲ್ಲ ಒಂದು ಅಲರ್ಟ್ ಕೊಡ್ಬೇಕು ಅಂತ ಹೇಳಿ ಈ ಕಾರ್ಯಾಚರಣೆ ಮಾಡ್ತಾ ಇದೀವಿ.